ಇವತ್ತು ನರೇಂದ್ರ ಮೋದಿ ಸಾಹೇಬ್ರು ವೋಟ್ ಚೋರಿ ಅಷ್ಟೇ ಮಾಡಿಲ್ಲ, ವೋಟ್ ಖರೀದಿ ಕೂಡ ಮಾಡಿದ್ದಾರೆ. 1.5 ಕೋಟಿ ಹೆಣ್ಮಕ್ಕಳಿಗೆ, ಬಿಹಾರ್ನಲ್ಲಿ ಇರ್ತಕ್ಕಂಥ 1.5 ಕೋಟಿ ಹೆಣ್ಮಕ್ಕಳಿಗೆ 10,000 ರೂಪಾಯಿ ಕೊಡೋದ್ರ ಮುಖಾಂತರ 15,000 ಕೋಟಿ ಖರ್ಚು ಮಾಡಿದ್ದಾರೆ. ಇವತ್ತು ನೀವು 15,000 ಕೋಟಿ ಯಾತಕ್ಕಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಬಿಜೆಪಿ ಅವರಿಗೆ ಈ ವೇದಿಕೆ ಮುಖಾಂತರ ಪ್ರಶ್ನೆ ಮಾಡತಕ್ಕಂಥ ಸಮಯ ಬಂದಿದೆ. ಇವತ್ತು ಬಿಹಾರ್ ಚುನಾವಣೆಯಲ್ಲಿ, ಮಹಾರಾಷ್ಟ್ರ ಚುನಾವಣೆಗಳಲ್ಲಿ, ಹರಿಯಾಣ ಚುನಾವಣೆಗಳಲ್ಲಿ ಎಲೆಕ್ಷನ್ ಕಮಿಷನರ್ ಪಾತ್ರ ಬಹಳ ದೊಡ್ಡದಿದೆ. ನಾವು ರಾಹುಲ್ ಗಾಂಧಿ ಅವರು ಎಷ್ಟೇ ದೇಶದ ಜನತೆಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇರತಕ್ಕಂಥ ಎಂಟೈರ್ ಸಿಸ್ಟಮ್ ಏನಿದೆ, ಗೌರ್ಮೆಂಟ್ ಮಷಿನರಿ ಸಿಸ್ಟಮ್ ಏನಿದೆ, ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥದ್ದು ಸುಳ್ಳಿದೆ, ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದು ಸುಳ್ಳಿದೆ ಅಂತ ಹೇಳಿ ಜನರನ್ನ ಮನವರಿಕೆ ಮಾಡಲಿಕ್ಕೆ ಬಿಜೆಪಿ ಸರ್ಕಾರ, ಬಿಜೆಪಿ ಪಕ್ಷ, ಕೇಂದ್ರ ಸರ್ಕಾರ, ಎಲೆಕ್ಷನ್ ಕಮಿಷನ್ ಇವೆಲ್ಲ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿದೆ. ನಾನು ಕೆಲವನ್ನ ಬೆಳಕಲ್ಲಿ ಚೆಲ್ಲಲಿಕ್ಕೆ ಬಯಸ್ತೇನೆ. ಉದಾಹರಣೆಗೆ ಹರಿಯಾಣ ಚುನಾವಣೆಯಲ್ಲಿ ಸುಮಾರು 25 ಲಕ್ಷ ಓಟು ಜಾಸ್ತಿ ಆಗತ್ತೆ. ಪಾರ್ಲಿಮೆಂಟ್ ಚುನಾವಣೆ ಆಗಿ ಅಸೆಂಬ್ಲಿ ಚುನಾವಣೆಗೆ ಕೇವಲ 5 ತಿಂಗಳ ವ್ಯತ್ಯಾಸ ಇದ್ರೆ ಸುಮಾರು 25 ಲಕ್ಷ ಓಟು ಜಾಸ್ತಿ ಆಗತ್ತೆ. ಸುಮಾರು 12% ಓಟ್ ಶೇರ್ ಜಾಸ್ತಿ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಸುಮಾರು 45 ಲಕ್ಷ ಓಟು ಕೇವಲ 6 ತಿಂಗಳಲ್ಲಿ ಜಾಸ್ತಿ ಮಾಡ್ತಾರೆ. ಆದ್ರೆ ವಿಚಿತ್ರವಾಗಿ ಬಿಹಾರ್ ಚುನಾವಣೆ ಬೇರೆ ರೀತಿಯಾಗಿ ಮಾಡಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಆಗಿ ಸುಮಾರು 1.5 ವರ್ಷ ಆಯಿತು. ಬಿಹಾರ್ನಲ್ಲಿ ಸುಮಾರು 65 ಲಕ್ಷ ಓಟನ್ನು ಕಮ್ಮಿ ಮಾಡ್ತಾರೆ, ತಿರ್ಗಾ ಮತ್ತೆ 20 ಲಕ್ಷ ಓಟನ್ನು ಜಾಸ್ತಿ ಮಾಡ್ತಾರೆ. ಒಟ್ಟಾರೆ ಇವು ನೋಡ್ತಾ ಇದ್ರೆ ಸುಮಾರು 80 ಲಕ್ಷ ಅಷ್ಟು ಓಟ್ಗಳನ್ನ ವೋಟರ್ ಲಿಸ್ಟ್ ನಲ್ಲಿ ಬದಲಾವಣೆ ತಂದು ಬಿಹಾರ್ ಮತದಾರರು ಮತವನ್ನು ಚಲಾಯಿಸಿದ್ದಾರೆ. ಆಯ್ತು, ಬಿಹಾರ್ನಲ್ಲಿ ಚುನಾವಣೆ ಆಯ್ತು, ಗೆದ್ದಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥ ಸುಳ್ಳಿದೆ ಅಂತ ಹೇಳಿ ಜನರನ್ನ ಮನವರಿಕೆ ಮಾಡಲಿಕ್ಕೆ ಬಿಜೆಪಿ ಸರ್ಕಾರ, ಬಿಜೆಪಿ ಪಕ್ಷ, ಕೇಂದ್ರ ಸರ್ಕಾರ, ಎಲೆಕ್ಷನ್ ಕಮಿಷನ್ ಇವೆಲ್ಲ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿದೆ. ನಾನು ಕೆಲವನ್ನ ಬೆಳಕಲ್ಲಿ ಚೆಲ್ಲಲಿಕ್ಕೆ ಬಯಸ್ತೇನೆ. ಉದಾಹರಣೆಗೆ ಹರಿಯಾಣ ಚುನಾವಣೆಯಲ್ಲಿ ಸುಮಾರು 25 ಲಕ್ಷ ಓಟು ಜಾಸ್ತಿ ಆಗತ್ತೆ. ಪಾರ್ಲಿಮೆಂಟ್ ಚುನಾವಣೆ ಆಗಿ ಅಸೆಂಬ್ಲಿ ಚುನಾವಣೆಗೆ ಕೇವಲ 5 ತಿಂಗಳ ವ್ಯತ್ಯಾಸ ಇದ್ರೆ ಸುಮಾರು 25 ಲಕ್ಷ ಓಟು ಜಾಸ್ತಿ ಆಗತ್ತೆ. ಸುಮಾರು 12% ಓಟ್ ಶೇರ್ ಜಾಸ್ತಿ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಸುಮಾರು 45 ಲಕ್ಷ ಓಟು ಕೇವಲ 6 ತಿಂಗಳಲ್ಲಿ ಜಾಸ್ತಿ ಮಾಡ್ತಾರೆ. ಆದ್ರೆ ವಿಚಿತ್ರವಾಗಿ ಬಿಹಾರ್ ಚುನಾವಣೆ ಬೇರೆ ರೀತಿಯಾಗಿ ಮಾಡಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಆಗಿ ಸುಮಾರು 1.5 ವರ್ಷ ಆಯಿತು. ಬಿಹಾರ್ನಲ್ಲಿ ಸುಮಾರು 65 ಲಕ್ಷ ಓಟನ್ನು ಕಮ್ಮಿ ಮಾಡ್ತಾರೆ, ತಿರ್ಗಾ ಮತ್ತೆ 20 ಲಕ್ಷ ಓಟನ್ನು ಜಾಸ್ತಿ ಮಾಡ್ತಾರೆ. ಒಟ್ಟಾರೆ ಇವು ನೋಡ್ತಾ ಇದ್ರೆ ಸುಮಾರು 80 ಲಕ್ಷ ಅಷ್ಟು ಓಟ್ಗಳನ್ನ ವೋಟರ್ ಲಿಸ್ಟ್ ನಲ್ಲಿ ಬದಲಾವಣೆ ತಂದು ಬಿಹಾರ್ ಮತದಾರರು ಮತವನ್ನು ಚಲಾಯಿಸಿದ್ದಾರೆ.